ಸುಡು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಸಾಗಿದ್ದು ಕುಡಿಯುವ ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಶಿಗ್ಗಾವಿಯಲ್ಲಿ ಪುರಸಭೆ ವತಿಯಿಂದ 30 ದಿನಕ್ಕೊಮ್ಮೆ ನೀರು ನೀಡುತ್ತಿದ್ದಾರೆ. ಅದರಿಂದಾಗಿ ನೀರಿಗಾಗಿ ಹಾಹಾಕಾರ ನಡೆದಿದೆ. ಆದರೂ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ತಾ ಇಲ್ಲ ಎಂದು ಆಗ್ರಹಿಸಿ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ 6ನೇ ವಾರ್ಡಿನ ಮಹಿಳೆಯರು ಮಕ್ಕಳು ಪುರಸಭೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಕಳೆದ 30 ದಿನಗಳ ಹಿಂದೆ ನೀರು ಬಿಡಲಾಗಿತ್ತು. ಈವರೆಗೂ ಇಂದು ನಾಳೆ ನೀರು ಬರಲಿದೆ ಎಂದು ನಿರೀಕ್ಷೆಯಲ್ಲಿ ಕಾಲ ಕಳೆದಿದ್ದೇವೆ. ಆದರೆ ಈವರೆಗೆ ಪುರಸಭೆಯ ಅಧಿಕಾರಿಗಳು ಕುಡಿಯುವ ನೀರು ಸರಬರಾಜು ಮಾಡ್ತಿಲ್ಲ. ಕುಡಿಯುವ ನೀರು ತರಲು ಇಡೀ ದಿನ ಕೆರೆ, ಬಾವಿ, ಹೊಂಡಗಳಿಗೆ ಅಲೆದಾಡುವಂತಾಗಿದೆ. ಅಧಿಕಾರಿಗಳು ನೋಡದಂತೆ ಕಣ್ಮುಚ್ಚಿದ್ದಾರೆ ಎಂದು ಪ್ರತಿಭಟನಾ ನಿರತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಸಂಗ್ರಹಿಸಿಟ್ಟಿರುವ ನೀರು ದುರ್ವಾಸನೆ ಸೂಸ್ತಿದೆ. ಅಂತ ನೀರನ್ನ ಕಾಯಿಸಿ ಆರಿಸಿ ಮತ್ತೆ ಸೋಸಿ ಕುಡಿತಿದ್ದೇವೆ. ಎಲ್ಲೆಡೆ ಅಲೆದಾಡಿದ್ರು ನೀರು ಸಿಗ್ತಿಲ್ಲ. ಕೂಲಿ ನಾಲಿ ಬಿಟ್ಟು ಬರೀ ಕುಡಿಯುವ ನೀರು ತರಲು ಹೋದ್ರು ಒಂದು ದಿನ ಕಳೆದ್ರು ಒಂದಿನ ಕೂಡ ನೀರು ಸಿಗ್ತಾ ಇಲ್ಲ. ಸುಡು ಬಿಸಿಲು ಲೆಕ್ಕಿಸದೆ ಮಕ್ಕಳು ಸಹ ಹನಿ ನೀರಿಗಾಗಿ ಪರದಾಡುವಂತಾಗಿದೆ. ಮನುಷ್ಯರು ಎಲ್ಲ ನೀರು ಸಿಗ್ತವೆ, ಅಲ್ಲಿಗೆ ಹೋಗಿ ನೀರು ಕುಡಿದು ದಾಹ ಇಂಗಿಸ್ತಿದ್ದೇವೆ. ಎತ್ತು, ಎಮ್ಮೆ, ದನಕರುಗಳು ಸೇರಿದಂತೆ ಮೂಕ ಪ್ರಾಣಿಗಳಿಗೆ ಎಲ್ಲಿಂದ ನೀರು ಹಾಕಬೇಕು? ಹೀಗಾಗಿ ದನಕರುಗಳು ಸಹ ನೀರಿಗಾಗಿ ಪರದಾಡ್ತಿವೆ ಎಂದು ಮಹಿಳೆಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ.